ಹಾಯ್ ಫ್ರೆಂಡ್ಸ್, ನಾನು ಶಿವಮೊಗ್ಗ ಮಾರುತಿ. ತುಂಗಾ ನದಿ ತುಂಬಿ ಹರಿತಾ ಇದೆ. ಶಿವಮೊಗ್ಗದ ಬೃಹತ್ತಾದ ನದಿ ಇದು. ಇದು ಶಿವಮೊಗ್ಗ ನಗರದ ತುಂಗಾ ನದಿಯ ದಡದಲ್ಲಿರುವಂತಹ ಉದ್ಯಾನವನ. ಇದು ಸಾವಿರಾರು ಕೋಟಿ ಅನುದಾನದಲ್ಲಿ ರೆಡಿಯಾದಂತಹ ಪಾರ್ಕು. ತುಂಬ ಹಚ್ಚ ಹಸಿರಿನಿಂದ ನಿರ್ಮಾಣ ಮಾಡಿದ್ದಾರೆ. 2026ನೇ ಇಸ್ವಿಯಲ್ಲಿ ಜೂನ್ ಜುಲೈ ತಿಂಗಳ ಮಳೆ ಕಣ್ಮರೆಯಾಗಿತ್ತು. ಆಗಸ್ಟ್ ತಿಂಗಳಲ್ಲಿ ಈ ಮಳೆ ಸ್ವಲ್ಪ ಅಧಿಕ ಪ್ರಮಾಣದಲ್ಲಿ ಬರ್ತಾ ಇದೆ. ತುಂಬ ಹಚ್ಚ ಹಸಿರಿನಿಂದ ಕೂಡಿದ ಶಿವಮೊಗ್ಗ ನಗರಕ್ಕೆ ನಿಮಗೆಲ್ಲ ಸುಸ್ವಾಗತ. ಬನ್ನಿ, ತುಂಗಾ ನದಿ ಹೇಗೆ ತುಂಬ ಹರಿತಿದೆ ತೋರಿಸ್ತೀನಿ. ಹಾಗೆ ಸುಬ್ರಹ್ಮಣ್ಯನ್ ಜಾತ್ರೆ ಇದೆ. ಜಾತ್ರೆ ಟೈಮಲ್ಲಿ ನದಿ ತುಂಬ ಹರಿತಾ ಇದೆ. ಶಿವಮೊಗ್ಗ ಬರೋರೆಲ್ಲ ಈ ತುಂಗಾ ನದಿನ ವೀಕ್ಷಣೆ ಮಾಡಿ. ಈ ಬಾರಿ ಮಳೆ ಆಗಲ್ಲ ಆದರೂ ಕೂಡ ತುಂಗಾ ನದಿ ಬೃಹತ್ ವಿಶಾಲವಾಗಿ ತುಂಬಿ ಹರಿಯುತ್ತಿದೆ ಸಂಪಾದ ಮಳೆಯ ಕಾರಣ. ಶಿವಮೊಗ್ಗದ ಜನರಿಗೆ ಕುತೂಹಲ. ಮಳೆಗಾಲ ಬಂತು ಅಂದ್ರೆ ಸಿಕ್ಕಾಪಟ್ಟೆ ಕುತೂಹಲ ಇರುತ್ತೆ. ಮಂಟಪ ಮುಳುಗ್ತಾ ಅಂತ ಶ್ರೀರಾಮ ಮಂಟಪ ಮುಳುಗಿದೆ. ಬನ್ನಿ ತೋರಿಸ್ತೀನಿ. ಶ್ರೀರಾಮ ಮಂಟಪ ತುಂಗಾ ನದಿಯ ತಟದಲ್ಲಿರುವಂತ ಮಂಟಪ ಮುಳುಗಿದೆ. ಬನ್ನಿ ತೋರಿಸ್ತೀನಿ. ಹೀಗೆ ಮುಂದೆ ಬಂದರೆ ನನ್ನ ಲೆಫ್ಟ್ ಸೈಡಲ್ಲಿ ಸ್ಟೀಲ್ ರೈಲಿಂಗ್ಸ್ ಹಾಕಿದ್ದಾರೆ. ಆ ರೈಲಿಂಗ್ಸ್ ಇಂದ ಮುಂದೆ ಬಂದರೆ ಮಂಟಪ ಇದೆ. ಈ ಮಂಟಪದ ಮುಂದೆ ಬಂದು ರೈಟಿಗೆ ಕ್ರಾಸ್ ಆದರೆ ಈ ನದಿ ಒಳಗೆ ಇಳಿಯೋಂಥ ರಾಮ ಮಂಟಪದ ಮೆಟ್ಲು ಸಿಗುತ್ತೆ. ಈ ಮೆಟ್ಲನ್ನ ನೋಡ್ಕೊತ ನಾನು ಬರ್ತಾ ಇದ್ದೆ. ನನ್ನ ಬ್ಯಾಕ್ಗ್ರೌಂಡಲ್ಲಿ ಶ್ರೀ ಸುಬ್ರಹ್ಮಣ್ಯ ಜಾತ್ರೆಯ ಕಾವಡಿಯಲ್ಲಿ ಏನು ಸಂಗೀತ ನಾದ ಬರ್ತಾ ಇತ್ತು, ಈ ನಾದದ ಬ್ಯಾಕ್ಗ್ರೌಂಡ್ ಕೇಳಿಸ್ತಾ ಇದೆ. ಈ ನಾದದ ಬ್ಯಾಕ್ಗ್ರೌಂಡು ಏನು, ಇದು ಯಾಕೆ ಬರ್ತಾ ಇದೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಬನ್ನಿ. ಈ ನದಿ ದಡದ ಮೇಲಿರ್ತಕ್ಕಂಥ ಪಾರ್ಕ್ನ ಎನಿ ಟೈಮ್ ಸೆಕ್ಯೂರಿಟಿಗಳು ವಾಚ್ ಮಾಡ್ತಾ ಇರ್ತಾರೆ. ಇದು ಶ್ರೀರಾಮ ಮಂಟಪ ನೋಡಿ. ಶ್ರೀರಾಮ ಮಂಟಪ ಎಲ್ಲ ಮುಳುಗೋಗಿದೆ. ಈ ಹಿಂದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರ್ತಾ ಇತ್ತಲ್ಲ, ಕಾವಡಿಯ ಸಂಗೀತ, ಈ ಸಂಗೀತ ಬರ್ತಿದ್ದು ಇಲ್ಲಿಂದಾನೆ. ಇಲ್ಲಿ ಕರಗ ಉತ್ಸವ ಮಾಡ್ತಾ ಇದ್ದಾರೆ. ಬನ್ನಿ ಅದನ್ನು ಸ್ವಲ್ಪ ನೋಡ್ಕೊಬರೋಣ. ಮಾರ್ಸ್ ಮಾರುತಿ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ಕೆಳಗೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ. ಇದನ್ನು ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವೀಡಿಯೋನು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಶಿವಮೊಗ್ಗದ ತುಂಗಾ ನದಿ ತಟದಲ್ಲಿರುವಂಥ ವಿಶೇಷವಾದ ಪಾರ್ಕ್. ಈ ಪಾರ್ಕಿಗೆ ನಾನು ದುಡ್ಡು ಕೊಟ್ಟು ಬಂದಿದ್ದೀವಿ. ಎಷ್ಟೋ ವರ್ಷ ಇಲ್ಲಿ ಫ್ರೀಯಾಗಿ ಸುತ್ತಾಡ್ತಾ ಇದ್ವಿ. ಈ ಪಾರ್ಕ್ ಆದ ನಂತರ ಫಸ್ಟ್ ಟೈಮು 20 ರೂಪೀಸ್ ಟಿಕೆಟ್ ತಗೊಂಡು ಒಳಗೆ ಬಂದಿದ್ದೀನಿ. ವೀಕ್ಷಕರೇ, ನಾವು ತುಂಬಾ ವೀಡಿಯೋಸ್ಗಳನ್ನ ಹಾಗೂ ತುಂಬ ವಿಷಯಗಳನ್ನ ತಿಳಿಸೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಹಾಗಾಗಿ ನೀವು ನಮ್ಮ ಮಾರ್ಸ್ ಮಾರುತಿ ಚಾನಲ್ನ ಪೂರ್ತಿ ಸಬ್ಸ್ಕ್ರೈಬ್ ಮಾಡಿಕೊಂಡು, ಅದು ಫ್ರೀ ಸಬ್ಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ಫುಲ್ ವೀಡಿಯೋಸ್ಗಳನ್ನ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ. ನಮಗಿದೇ ರೀತಿ ಪ್ರೋತ್ಸಾಹ ಮಾಡಿ. ನೀವು ಯಾವುದೇ ಪ್ರವಾಸಿ ತಾಣಗಳಿಗೆ ಹಾಗೂ ಯಾವುದೇ ಕಾಡು, ಫಾಲ್ಸ್ ಇರೋವಂಥ ಜಾಗ, ನೀರಿರೋವಂಥ ಜಾಗ ಮತ್ತು ಕಾಡು ಪ್ರಾಣಿಗಳಿರೋವಂಥ ಜಾಗಕ್ಕೆ ಹೋದಾಗ ಜಾಗೃತರಾಗಿ ವಯಸ್ಕರ ರೀತಿ ವರ್ತಿಸಿ. ಫುಲ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿರೋರಿಗೆಲ್ಲ ನನ್ನ ಧನ್ಯವಾದಗಳು. ಹಾಯ್ ಫ್ರೆಂಡ್ಸ್, ನಾನು ಶಿವಮೊಗ್ಗ ಮಾರುತಿ.
ತುಂಗಾ ನದಿ ತುಂಬಿ ಹರಿತಾ ಇದೆ. ಶಿವಮೊಗ್ಗದ ಬೃಹತ್ತಾದ ನದಿ ಇದು. ಇದು ಶಿವಮೊಗ್ಗ ನಗರದ ತುಂಗಾ ನದಿಯ ದಡದಲ್ಲಿರುವಂತಹ ಉದ್ಯಾನವನ. ಇದು ಸಾವಿರಾರು ಕೋಟಿ ಅನುದಾನದಲ್ಲಿ ರೆಡಿಯಾದಂತಹ ಪಾರ್ಕು. ತುಂಬ ಹಚ್ಚ ಹಸಿರಿನಿಂದ ನಿರ್ಮಾಣ ಮಾಡಿದ್ದಾರೆ. 2026ನೇ ಇಸ್ವಿಯಲ್ಲಿ ಜೂನ್ ಜುಲೈ ತಿಂಗಳ ಮಳೆ ಕಣ್ಮರೆಯಾಗಿತ್ತು. ಆಗಸ್ಟ್ ತಿಂಗಳಲ್ಲಿ ಈ ಮಳೆ ಸ್ವಲ್ಪ ಅಧಿಕ ಪ್ರಮಾಣದಲ್ಲಿ ಬರ್ತಾ ಇದೆ. ತುಂಬ ಹಚ್ಚ ಹಸಿರಿನಿಂದ ಕೂಡಿದ ಶಿವಮೊಗ್ಗ ನಗರಕ್ಕೆ ನಿಮಗೆಲ್ಲ ಸುಸ್ವಾಗತ. ಬನ್ನಿ, ತುಂಗಾ ನದಿ ಹೇಗೆ ತುಂಬ ಹರಿತಿದೆ ತೋರಿಸ್ತೀನಿ. ಹಾಗೆ ಸುಬ್ರಹ್ಮಣ್ಯನ ಜಾತ್ರೆ ಇದೆ. ಜಾತ್ರೆ ಟೈಮಲ್ಲಿ ನದಿ ತುಂಬ ಹರಿತಾ ಇದೆ. ಶಿವಮೊಗ್ಗ ಬರೋರೆಲ್ಲ ಈ ತುಂಗಾ ನದಿನ ವೀಕ್ಷಣೆ ಮಾಡಿ. ಈ ಬಾರಿ ಮಳೆ ಆಗಲ್ಲ ಆದರೂ ಕೂಡ ತುಂಗಾ ನದಿ ಬೃಹತ್ ವಿಶಾಲವಾಗಿ ತುಂಬಿ ಹರಿಯುತ್ತಿದೆ ಸಂಪಾದ ಮಳೆಯ ಕಾರಣ. ಶಿವಮೊಗ್ಗದ ಜನರಿಗೆ ಕುತೂಹಲ. ಮಳೆಗಾಲ ಬಂತು ಅಂದರೆ ಸಿಕ್ಕಾಪಟ್ಟೆ ಕುತೂಹಲ ಇರುತ್ತೆ. ಮಂಟಪ ಮುಳುಗ್ತಾ ಅಂತ ಶ್ರೀರಾಮ ಮಂಟಪ ಮುಳುಗಿದೆ. ಬನ್ನಿ ತೋರಿಸ್ತೀನಿ. ಶ್ರೀರಾಮ ಮಂಟಪ ತುಂಗಾ ನದಿಯ ತಟದಲ್ಲಿರುವಂಥ ಮಂಟಪ ಮುಳುಗಿದೆ. ಬನ್ನಿ ತೋರಿಸ್ತೀನಿ. ಹೀಗೆ ಮುಂದೆ ಬಂದರೆ ನನ್ನ ಲೆಫ್ಟ್ ಸೈಡಲ್ಲಿ ಸ್ಟೀಲ್ ರೈಲಿಂಗ್ಸ್ ಹಾಕಿದ್ದಾರೆ. ಆ ರೈಲಿಂಗ್ಸ್ ಇಂದ ಮುಂದೆ ಬಂದರೆ ಮಂಟಪ ಇದೆ. ಈ ಮಂಟಪದ ಮುಂದೆ ಬಂದು ರೈಟಿಗೆ ಕ್ರಾಸ್ ಆದರೆ ಈ ನದಿ ಒಳಗೆ ಇಳಿಯೋಂಥ ರಾಮ ಮಂಟಪದ ಮೆಟ್ಲು ಸಿಗುತ್ತೆ. ಈ ಮೆಟ್ಲನ್ನ ನೋಡ್ಕೊತ ನಾನು ಬರ್ತಾ ಇದ್ದೆ. ನನ್ನ ಬ್ಯಾಕ್ಗ್ರೌಂಡಲ್ಲಿ ಶ್ರೀ ಸುಬ್ರಹ್ಮಣ್ಯ ಜಾತ್ರೆಯ ಕಾವಡಿಯಲ್ಲಿ ಏನು ಸಂಗೀತ ನಾದ ಬರ್ತಾ ಇತ್ತು, ಈ ನಾದದ ಬ್ಯಾಕ್ಗ್ರೌಂಡ್ ಕೇಳಿಸ್ತಾ ಇದೆ. ಈ ನಾದದ ಬ್ಯಾಕ್ಗ್ರೌಂಡು ಏನು, ಇದು ಯಾಕೆ ಬರ್ತಾ ಇದೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಬನ್ನಿ. ಈ ನದಿ ದಡದ ಮೇಲಿರ್ತಕ್ಕಂಥ ಪಾರ್ಕ್ನ ಎನಿ ಟೈಮ್ ಸೆಕ್ಯೂರಿಟಿಗಳು ವಾಚ್ ಮಾಡ್ತಾ ಇರ್ತಾರೆ. ಇದು ಶ್ರೀರಾಮ ಮಂಟಪ ನೋಡಿ. ಶ್ರೀರಾಮ ಮಂಟಪ ಎಲ್ಲ ಮುಳುಗೋಗಿದೆ. ಈ ಹಿಂದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರ್ತಾ ಇತ್ತಲ್ಲ, ಕಾವಡಿಯ ಸಂಗೀತ, ಈ ಸಂಗೀತ ಬರ್ತಿದ್ದು ಇಲ್ಲಿಂದಾನೆ. ಇಲ್ಲಿ ಕರಗ ಉತ್ಸವ ಮಾಡ್ತಾ ಇದ್ದಾರೆ. ಬನ್ನಿ ಅದನ್ನು ಸ್ವಲ್ಪ ನೋಡ್ಕೊಬರೋಣ. ಮಾರ್ಸ್ ಮಾರುತಿ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ಕೆಳಗೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ. ಇದನ್ನು ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವೀಡಿಯೋನು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಶಿವಮೊಗ್ಗದ ತುಂಗಾ ನದಿ ತಟದಲ್ಲಿರುವಂಥ ವಿಶೇಷವಾದ ಪಾರ್ಕ್. ಈ ಪಾರ್ಕಿಗೆ ನಾನು ದುಡ್ಡು ಕೊಟ್ಟು ಬಂದಿದ್ದೀವಿ. ಎಷ್ಟೋ ವರ್ಷ ಇಲ್ಲಿ ಫ್ರೀಯಾಗಿ ಸುತ್ತಾಡ್ತಾ ಇದ್ವಿ. ಈ ಪಾರ್ಕ್ ಆದ ನಂತರ ಫಸ್ಟ್ ಟೈಮು 20 ರೂಪೀಸ್ ಟಿಕೆಟ್ ತಗೊಂಡು ಒಳಗೆ ಬಂದಿದ್ದೀನಿ. ವೀಕ್ಷಕರೇ, ನಾವು ತುಂಬಾ ವೀಡಿಯೋಸ್ಗಳನ್ನ ಹಾಗೂ ತುಂಬ ವಿಷಯಗಳನ್ನ ತಿಳಿಸೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಹಾಗಾಗಿ ನೀವು ನಮ್ಮ ಮಾರ್ಸ್ ಮಾರುತಿ ಚಾನಲ್ನ ಪೂರ್ತಿ ಸಬ್ಸ್ಕ್ರೈಬ್ ಮಾಡಿಕೊಂಡು, ಅದು ಫ್ರೀ ಸಬ್ಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ಫುಲ್ ವೀಡಿಯೋಸ್ಗಳನ್ನ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ. ನಮಗಿದೇ ರೀತಿ ಪ್ರೋತ್ಸಾಹ ಮಾಡಿ. ನೀವು ಯಾವುದೇ ಪ್ರವಾಸಿ ತಾಣಗಳಿಗೆ ಹಾಗೂ ಯಾವುದೇ ಕಾಡು, ಫಾಲ್ಸ್ ಇರೋವಂಥ ಜಾಗ, ನೀರಿರೋವಂಥ ಜಾಗ ಮತ್ತು ಕಾಡು ಪ್ರಾಣಿಗಳಿರೋವಂಥ ಜಾಗಕ್ಕೆ ಹೋದಾಗ ಜಾಗೃತರಾಗಿ ವಯಸ್ಕರ ರೀತಿ ವರ್ತಿಸಿ. ಫುಲ್ಲು ವೀಡಿಯೋನ ಸ್ಕಿಪ್ ಮಾಡದೆ ನೋಡಿರೋರಿಗೆಲ್ಲ ನನ್ನ ಧನ್ಯವಾದಗಳು.